ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡ್ತೀವಿ ವಾಕ್ಯಗಳನ್ನು ನನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನೀನು ನಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯನ ಕೇಳುವ ಪ್ರತಿಯೊಂದು ನಿನ್ನ ಜನರಿಗೆ ಅವರ ಆತ್ಮಕ್ಕೆ ಉತ್ತೇಜನ, ಬಿಡುಗಡೆ, ಪ್ರೋತ್ಸಾಹವನ್ನು ತರಬೇಕು. ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಯೋಹನನು ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ಜಾನ್ ಗಾಸ್ಪಲ್ ಚಾಪ್ಟರ್ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನು ಕೊಟ್ಟನು. ನೋಡಿ, ಯೋಹನ ಹೇಳ್ತಾನೆ, ದೇವರು ಲೋಕದಲ್ಲಿ ಎಷ್ಟೋ ಪ್ರೀತಿಯನ್ನಿಟ್ಟುಕೊಂಡು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕು ಆತನು ಕೊಟ್ಟನು. ಆದರೆ ಯಾಕೆ ದೇವರು ಈ ಲೋಕವನ್ನು ಪ್ರೀತಿ ಮಾಡಿ ಆತೊಬ್ಬನ ಕೊಟ್ಟನು? ಆತನ ಮಗನನ್ನು ನಂಬುವುದು ಮತ್ತು ನಿತ್ಯ ಹೊಂದುವುದು ಹೇಗೆ? ಇದರ ಕೆಲವು ಸಂಗತಿಯನ್ನು ಆಳವಾಗಿ ನೋಡಬೇಕು. ಮೊದಲು ನೋಡ್ತೇವೆ, ದೇವರು ಲೋಕವನ್ನು ಇಷ್ಟು ಪ್ರೀತಿ ಮಾಡಿದನು. ನಾವು ನೋಡ್ತೇವೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಈಗ ನಾವು 9ನೇ ವಾಕ್ಯದಲ್ಲಿ, ಈಗ ನಾವು ಆತನ ರಕ್ತದಿಂದ ನೀತಿವಂತರಾಗಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳಲು ಮತ್ತು ನಿಶ್ಚಯವಲ್ಲವೇ? ಪೌಲ ಅತಿ ಸ್ಪಷ್ಟವಾಗಿ ರೋಮ 5:8-9 ವಾಕ್ಯದಲ್ಲಿ ಹೇಳ್ತಾನೆ, ಯೇಸು ಕ್ರಿಸ್ತನು ಬಂದದ್ದು ಯಾಕೆಂದರೆ ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು, ಅಂದರೆ ಆದಾಮದಿಂದ ಹುಟ್ಟಿದ ಪ್ರತಿಯೊಬ್ಬರು, ತಾಯಿಗಳು ಹುಟ್ಟಿದ ಪ್ರತಿಯೊಬ್ಬರು ಪಾಪದಿಂದ ಹುಟ್ಟಿದ್ದಾರೆ ಎಂಬುದು ದೇವರ ವಾಕ್ಯ ಇರ್ತದೆ. ದೇವರ ವಾಕ್ಯದ ಪಾಪ ಕೂಡ ಸಂಬಳ ಮರಣ. ಅಂದರೆ ಯಾರು ಪಾಪದಲ್ಲಿ ಸಾಯ್ತಾರೋ ಅವರು ಸತ್ತ ನಂತರ ಅವರ ಆತ್ಮ ನರಕಕ್ಕೆ ಹೋಗ್ತದೆ ಎಂಬುದಾಗಿ ಅರ್ಥವಾಗಿದೆ. ಮತ್ತು ದೇವರ ವಾಕ್ಯದ ರಕ್ತಧಾರೆ ಇಲ್ಲದೆ ಮನುಷ್ಯರ ಪಾಪ ಪರಿಹಾರ ಮಾಡಿ ಯಾವುದರಿಂದ, ಯಾವ ಒಳ್ಳೆಯ ಕ್ರಿಯೆಯಿಂದಾಗಲಿ ಯಾವ ರೀತಿಯಿಂದ ಪಾಪ ಪರಿಹಾರ ಮಾಡಲಿಕ್ಕೆ ಆಗುವುದಿಲ್ಲ. ಆ ಯೇಸು ರಕ್ತದಲ್ಲಿ ಮಾತ್ರ ಪಾಪ ಪರಿಹಾರ. ಅದಕ್ಕೆ ದೇವರು ಇಡೀ ಲೋಕವನ್ನು, ಅಂದರೆ ದೇವರು ಇಡೀ ಲೋಕವನ್ನು ಸೃಷ್ಟಿ ಮಾಡಿದವರೊಬ್ಬನೇ ಆಗಿದ್ದಾನೆ. ಲೋಕದ ಪ್ರತಿಯೊಂದು ಜನರನ್ನು ಸೃಷ್ಟಿ ಮಾಡುವ ಸೃಷ್ಟಿಕರ್ತವರೊಬ್ಬನೇ ಆಗಿದ್ದಾನೆ. ದೇವರು ಸೃಷ್ಟಿ ಮಾಡುವಾಗ ಯಾವ ಜಾತಿ ಧರ್ಮ ಭೇದ ಮಾಡಲಿಲ್ಲ. ದೇವರು ಅಷ್ಟೇ ಗಂಡು ಮತ್ತು ಹೆಣ್ಣು ಈ ಎರಡು ಜಾತಿ ಸೃಷ್ಟಿ ಮಾಡಿಕೊಂಡು ಇಡೀ ಲೋಕವನ್ನು ದೇವರು ಪ್ರೀತಿ ಮಾಡಿಕೊಂಡು, ಯಾರು ಪಾಪಕ್ಕೆ ಸತ್ತು ನಿತ್ಯ ನರಕಕ್ಕೆ ಹೋಗಬಾರದು, ಆ ಪಾಪ ಪರಿಹಾರವಾಗಬೇಕಾದರೆ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಭೂಲೋಕಕ್ಕೆ 2023ನೇ ವರ್ಷ ಮೊದಲು ಈ ಭೂಲೋಕಕ್ಕೆ ಬಂದು, ಯೇಸು ಕ್ರಿಸ್ತನು ಈ 33 ವರ್ಷ ಈ ಲೋಕದಲ್ಲಿ ಆತನು ಜೀವಿಸಿದನು. ಪ್ರೇರೆ 30ನೇ ವರ್ಷದಲ್ಲಿ ಆತನು ನೀರಿನಲ್ಲಿ ಮುಳುಗಿ ದೇಶ ಅಂದ್ಕೊಂಡು ಪವಿತ್ರಾತ್ಮನ ನಡೆಸಲ್ಪಟ್ಟುಕೊಂಡು ಆತನು ಪರಲೋಕದಾದ ಸುವಾರ್ತೆಯನ್ನು ಹೇಳಿಕೊಂಡು, ಪ್ರೇರೆ ಆತನು ಎಲ್ಲ ಜನರ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡು ಕಲ್ವರಿ ಕಂಬದಲ್ಲಿ, ಕಲ್ವರಿ ಸುಲಭದಲ್ಲಿ ಆತನು ಪ್ರಾಣ ಕೊಟ್ಟನು, ರಕ್ತ ಕೊಟ್ಟನು ಮತ್ತು 3ರಲ್ಲಿ ಜೀವತೆಗೆ ಎದ್ದು ಬಂದಿದ್ದವನು. ಪ್ರೇರೆ ಆತನೀಗ ಪರಲೋಕದಲ್ಲಿ ತಂದೆಯ ಬಲಡಿ ಕುಳಿತುಕೊಂಡು ಪ್ರತಿಯೊಂದು ಮನುಷ್ಯರಿಗೋಸ್ಕರ ಆತನು ಆಗುರತೆ ವಿಜ್ಞಾಪನೆ ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯತೆ. ಈಗ ಯಾರ್ಯಾರು ನಾನು ಪಾಪಿ ಸ್ವಾಮಿ, ಅಂದರೆ ನಿಮ್ಮ ಪಾಪಕ್ಕೆ ಪರಿಹಾರ ಯಾವ ಒಳ್ಳೆಯ ಕ್ರಿಯೆಗಳಿಂದ ಯಾವುದೇ ರೀತಿಯಿಂದ ಸಿಗುವುದಿಲ್ಲ. ಆ ಪಾಪ ಪರಿಹಾರಕ್ಕೆ ರಕ್ತಧಾರೆ ಬೇಕೇ ಬೇಕು. ಆ ರಕ್ತ, ಯೇಸು ರಕ್ತದಲ್ಲಿ ಮಾತ್ರ ಪಾಪ ಪರಿಹಾರ ಆಗ್ತದೆ. ಅದಕ್ಕೆ ನಿಮಗೆ ಇವತ್ತು ನಿಮ್ಮ ಪಾಪದಿಂದ ಪರಿಹಾರ ಆಗಬೇಕಾ, ನಿಮಗೆ ನಿತ್ಯ ಜೀವ ಬೇಕಾ, ನೀವು ಯೇಸುವೇ ನನ್ನ ಕರ್ತನು, ನನ್ನ ಒಡೆಯ ನಿಮ್ಮದೇ ನಂಬಿ ಆತ ನಿಮ್ಮ ರದ್ದಲ್ಲಿ ಅಂಗೀಕಾರ ಮಾಡುವುದಾರೆ, ನಿಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡುವುದಾರೆ, ಯೇಸು ರಕ್ತವು ನೀವೆಲ್ಲ ಪಾಪವನ್ನು ತೊಳೆದು ನಿಮ್ಮನ್ನು ಶುದ್ಧೀಕರಿಸುತ್ತದೆ. ಅಷ್ಟೇ ಅದೇ ಪಾಪದ ಮೇಲೆ ಎಲ್ಲ ಶಾಪದಿಂದ ಯಾರು ಪಾಪ ಮಾಡ್ತಾರೋ ಆ ಪಾಪವು ಅವರಿಗೆ ಶಾಪ ತರುತ್ತೆ. ಪಾಪದಿಂದ ರೋಗಗಳು, ಕಷ್ಟಗಳು ಬರ್ತದೆ. ಎಲ್ಲ ಕಷ್ಟಗಳಿಂದ, ಎಲ್ಲ ಶಾಪದಿಂದ ಯೇಸು ಕ್ರಿಸ್ತನ ನಂಬಿಕೆಡುವವರಿಗೆ ಆ ರಕ್ತವು ಆ ಎಲ್ಲ ಪಾಪದಿಂದ, ಶಾಪದಿಂದ, ಮರಣದಿಂದ ಬಿಡುಗಡೆ ಕೊಡ್ತದೆ. ಇದು ದೇವರ ಪ್ರೀತಿಯಾಗಿದೆ. ಇವತ್ತು ಆ ದೇವರ ಪ್ರೀತಿ ನಿಮಗೆ ಬೇಕಾ? ಇದು ನಿಮಗೆ ಪಾಪದಿಂದ ಪರಿಹಾರ ಆಗಬೇಕಾ? ಒಂದೇ ಕಂಡೀಷನ್ ಆಗಿದೆ, ನೀವು ಯೇಸು ಕ್ರಿಸ್ತ ನಿಮ್ಮ ಕರ್ತನು ಒಡೆಯನ್ನು ನಂಬುವುದಾದರೆ, ಆತ ಅಂಗೀಕಾರ ಮಾಡುವುದಾದರೆ ಆತ ನಿಮ್ಮ ಪಾಪವನ್ನು ಕ್ಷಮಿಸ್ತಾನೆ. ಮಾತ್ರವಲ್ಲ, ಬಿಡುಗಡೆ ಕೊಡುತ್ತಾನೆ. ಅಷ್ಟಿಲ್ಲ, ನಿಮಗೆ ಸತ್ತ ನಂತರ ನಿಮ್ಮ ಆತ್ಮಕ್ಕೆ ನಿತ್ಯ ಜೀವನ ಕೊಡುತ್ತಾನೆ. ಒಂದು ವೇಳೆ ನೀವು ಯೇಸು ಕ್ರಿಸ್ತನು
ಆತನನ್ನು ಕರ್ತನು ಒಡೆಯನು ಎಂಬುದೇ ಅಂಗೀಕಾರ ಮಾಡಿ ತಿರಸ್ಕಾರ ಮಾಡುವುದರೆ ನಿಮ್ಮ ಪಾಪಗಳು ಪರಿಹಾರವಾಗುವುದಿಲ್ಲ. ಆ ಪಾಪದಲ್ಲಿ ಸತ್ತರೆ ಆ ಪಾಪ ನಿಮಗೆ ನಿತ್ಯ ನರಕಕ್ಕೆ ತಂದು ಹೋಗ್ತದೆ. ಅದೇ ದೇವರು ಬಯಸ್ತಾನೆ, ಯಾರೂ ನಿತ್ಯ ನರಕಕ್ಕೆ ಹೋಗಬಾರದು, ಎಲ್ಲರೂ ಪರಲೋಕಕ್ಕೆ ಬರಬೇಕು ಎಂಬುದೇ ತನ್ನ ಮಗನಾದ ಒಬ್ಬನೇ ಯೇಸು ಕಲಿಕೊಟ್ಟನು ಎಂಬುದಾಗಿ ಅಪೊಸ್ತಲನು ಇಲ್ಲಿ ಹೇಳುತ್ತಾನೆ. ಇನ್ನೊಂದು ದೃಷ್ಟಾಂತ ನೋಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 4 ಮತ್ತು 5ನೇ ವಾಕ್ಯ. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಇಲ್ಲ ಅತಿ ಸ್ಪಷ್ಟನೆ. ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧ ದೇಶ ಸತ್ತವರು ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದೆ. ಇಲ್ಲ ಅತಿ ಸ್ಪಷ್ಟ ಹೇಳ್ತಾನೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ಓದುವಾಗ ಅಪೊಸ್ತಲನು ಹೇಳ್ತಾನೆ, ಯಾರ್ಯಾರು ಪಾಪ ಮಾಡ್ತಾರೋ ಅವರ ಪಾಪಕ್ಕೆ ದಾಸರಾಗ್ತಾರೆ ಮತ್ತು ಈ ಲೋಕದ ವಾಯುಮಂಡಲಿರುವ ಅವಿಧೇಯತೆ ಆತ್ಮವು ಅವರನ್ನು ಕಂಟ್ರೋಲ್ ಮಾಡ್ತದೆ ಮತ್ತು ಪಾಪ ಮಾಡುವಲ್ಲ ಆತ್ಮ ಸತ್ತಲ್ಪಟ್ಟಿದೆ ಎಂಬುದು ಅಪೊಸ್ತಲನು ಹೇಳ್ತಾನೆ. ಆದರೆ ಯೇಸು ನಂಬಿಕೆ ಇಡುವ ಮುಖಾಂತರ ಆತ ಕೃಪೆಯಿಂದ ಅಪೊಸ್ತಲನು ಹೇಳ್ತಾನೆ, ನಿಮ್ಮ ಆತ್ಮಕ್ಕಂತೂ ಜೀವ ಕೊಡುತ್ತಾನೆ ಮತ್ತು ನಿಮಗೆ ನಿತ್ಯ ನರಕದ ಬೆಂಕಿಯಿಂದ ರಕ್ಷಣೆ ಕೊಡುತ್ತಾನೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಆದರೆ ಇದು ದೇವರ ಪ್ರೀತಿ ಇದೆ. ಅದಕ್ಕೆ ದೇವರ ಪ್ರಿಯರೇ ಈ ಭೂಲೋಕವನ್ನು ಇಡೀ ಲೋಕವನ್ನು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನು 2020 ವರ್ಷ ಮೊದಲು ಈ ಭೂಲೋಕ ಕಲಿಸಿಕೊಟ್ಟನು. ಇದರ ಉದ್ದೇಶವಾಗಿದೆ. ಆದರೂ ಅಷ್ಟೇ ಅಲ್ಲ, ಅದು ಸತ್ತು ಜೀವಂತವಾಗಿತ್ತು. ತಂದೆಯ ಬಲಗಡೆಯಲ್ಲಿ ಕೂತ್ಕೊಂಡು ನಿಮಗೋಸ್ಕರ ಹಗಲು ವಿಜ್ಞಾಪನೆ ಮಾಡ್ತಾನೆ. ನೀವು ನಂಬುವುದಾದರೆ ಅದು ಅಂಗೀಕಾರ ಮಾಡುವುದಾದರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುತ್ತವೆ. ಅದು ಯಾವ ಬೆಲೆ ಕೊಡಬೇಕಿದಲ್ಲ, ಯಾವ ಪುಣ್ಯಕ್ರಿಯೆ ಬೇಡ. ಅಷ್ಟೇ ಆತನು ನಿಮ್ಮ ಆತ್ಮಕ್ಕೆ ನಿತ್ಯ ಜೀವ ಕೊಡ್ತಾನೆ ಎಂಬುದೇ ಇಲ್ಲಿ ಅಪೊಸ್ತಲನು ಹೇಳ್ತಾನೆ. ಪರೇ ಇನ್ನೊಂದು ವಾಕ್ಯವನ್ನು ನೋಡ್ತೇವೆ. 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. 1 John 3:1. ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆಯು ಎಂಥ ಪ್ರೀತಿಯು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳಿದುಕೊಳ್ಳಲಿಲ್ಲವಲ್ಲ. ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ಯೋಹನ ಬರೆದ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಈ ಯೋಹನ ಹೇಳ್ತಾನೆ, ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿದರೋ ಅವರಿಗೆಲ್ಲರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡೋದು. ಇವತ್ತು ಲೋಕದ ಹುಟ್ಟಿದ ಪ್ರತಿಯೊಬ್ಬರು ದೇವರ ಮಕ್ಕಳಲ್ಲ. ಲೋಕದ ಹುಟ್ಟಿದ ಪ್ರತಿಯೊಬ್ಬರು ದೇವರ ಸೃಷ್ಟಿಗಳಾಗಿದ್ದಾರೆ. ಬರೀ ಸೃಷ್ಟಿ ಬೇರೆ, ಮಕ್ಕಳು ಬೇರೆ. ಅದು ಈ ಸೃಷ್ಟಿ ಈ ಲೋಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಮನುಷ್ಯರು ಆತನ ಸೃಷ್ಟಿಗಳಾಗಿದ್ದಾರೆ. ಅದು ಯಾರ್ಯಾರು ಯೇಸು ಕ್ರಿಸ್ತನು ನನ್ನ ಪಾಪಗಳಿಗೋಸ್ಕರ ಕಲವರಿಗೂ ರಕ್ತ ಕೊಟ್ಟಿದ್ದಾನೆ, ಆತನು ನನ್ನ ಪಾಪಗಳನ್ನು ಶ್ರಮಿಸುತ್ತಾನೆ, ಆತನು ನನಗೆ ನಿತ್ಯದ ಕೊಡುತ್ತಾನೆ, ಆತನೇ ಒಬ್ಬನೇ ಸತ್ಯ ದೇವರು, ಆತ ಒಬ್ಬನೇ ನಿತ್ಯ ಜೀವು ಎಂಬುದಾಗಿ ಯಾರು ನಂಬಿಕೊಂಡು ಆತನ ಅಂಗೀಕಾರ ಮಾಡ್ತಾರೋ ದೇವರು ಅವರಿಗೆ ತನ್ನ ಮಕ್ಕಳಾಗುವ ಅಧಿಕಾರ ಕೊಡುತ್ತಾನೆ. ಹಾಗಾದರೆ ಎಷ್ಟೋ ದೇವರನ್ನು ಪ್ರೀತಿ ಮಾಡಿದರೆ ನಿಮಗೆ ಯೇಸು ನಂಬಿದರೆ ಆತನು ತನ್ನ ಮಕ್ಕಳಾಗುವ ಅಧಿಕಾರ ಕೊಡ್ತಾನೆ. ಮಕ್ಕಳಾದ ನಂತರ ಆ ಪರಲೋಕದ ಬಾಧ್ಯತೆ, ದೇವರ ವಾಗ್ದಾನದ ಆಶೀರ್ವಾದ, ದೇವರ ವಾಗ್ದಾನದ ಬಾಧ್ಯತೆ ನಿಮ್ಗೆ ಕೊಡುತ್ತಾನೆ. ಅದೇ ಮಕ್ಕಳಾಗುವ ಭಾಗ್ಯ ಯೇಸು ಕ್ರಿಸ್ತನೇ ನಂಬಿಕೆ ಇಟ್ಟುಕೊಂಡು ಅದು ಅಂಗೀಕಾರ ಮಾಡುವವರಿಗೆ ದೇವರು ತನ್ನ ಮಕ್ಕಳಾಗುವ ಅಧಿಕಾರ ಕೊಡ್ತಾರೆ. ಅವರಿಗೆ ದೇವರು ಅಪ್ಪ ತಂದೆ ಎಂದರೆ ಯಾರು ಯೇಸು ಅಂಗೀಕಾರ ಮಾಡುತ್ತೀರೋ ದೇವರ ಆತ್ಮನ ಒಳಗೆ ಬಂದು ನಿಮ್ಮ ಆತ್ಮೆಗೆ ಜೀವ ಕೊಡ್ತಾನೆ. ಮತ್ತು ನಿಮ್ಮ ಆತ್ಮ ದೇವರನ್ನು ಕೂಗುವ ಅಪ್ಪ ತಂದೆ ಎಂದು ಕೂಗುತ್ತದೆ. ಅಂದರೆ ದೇವರು ನಿಮಗೆ ತಂದೆ ಆಗ್ತಾನೆ. ಅದು ಲೋಕದಲ್ಲಿರುವ ಸೃಷ್ಟಿಗಳಿಗೆ ಅವರಿಗೆ ದೇವರಾಗಿದ್ದಾನೆ. ಯೇಸು ನಂಬುವವರಿಗೆ ದೇವರು ಅಪ್ಪ ತಂದೆ ಆಗಿದ್ದಾನೆ. ಮತ್ತು ದೇವರ ಆತ್ಮ ಅವರೊಳಗೆ ಬಂದು ವಾಸ ಮಾಡ್ತಾನೆ. ಅಪ್ಪ ತಂದೆ ಕೂಗಲಿಕ್ಕೆ ನಡೆಸ್ತಾನೆ. ಮತ್ತು ದೇವರು ಅವರಿಗೆ ತಂದೆ ಹಾಕಿಕೊಂಡು ಅವರೆಲ್ಲ ಅಗತ್ಯತೆಗಳನ್ನು, ಅವರೆಲ್ಲ ಚಿಂತೆಗಳಿಗೆ ಆತನು ಚಿಂತಿಸ್ತಾನೆ. ಇವತ್ತು ಅನೇಕರು ಅನೇಕ ವಿಧ ತಮ್ಮ ಚಿಂತೆ ಮಾಡ್ತೀರಿ. ಎಷ್ಟು ಚಿಂತೆ ಮಾಡಿದರೂ ನಿಮಗೆ ಬಿಡುಗಡೆ ಆಗೋದಿಲ್ಲ. ದೇವರಾತ್ಮದ ಅನೇಕ ಚಿಂತೆ ಮಾಡಿ ನಿಮಗೆ ಬಿಡುಗಡೆ ಬರದೆ ನೀವು ಅದರ ಮುಖಾಂತರ ನಾನಾ ರೋಗಗಳಿಗೆ ಗುರಿಯಾಗಿದ್ದೀರಿ. ಬರೀ ಈ ಚಿಂತೆಯಿಂದ ಬಿಡುಗಡೆ ಕೊಡು ಯಾರೂ ಇಲ್ಲ. ಆದರೆ ಯೇಸು ಕ್ರಿಸ್ತ ಹೇಳ್ತಾನೆ, ಎಲೆ ಕಷ್ಟಪಡುವರೆ ಹೊರೆ ಹೊತ್ತವರೇ ನೀವು ನನ್ನ ಬಳಿಗೆ ಬಂದಿರಿ, ನಾನು ನೀವು ಬಿಡಿಸೋದು. ನೀವು ಎಲ್ಲ ಚಿಂತೆಯನ್ನು ತೆಗೆದುಕೊಂಡು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿ ಆತ ನಿಮ್ಮ ಚಿಂತೆಯ ಭಾರ ಒಪ್ಪಿಸ್ಕೊಟ್ರೆ ಆತ ನಿಮ್ಮೆಲ್ಲ ಚಿಂತೆಯ ಭಾರವನ್ನು ಆತನು ತನ್ನ ಕೈಯಲ್ಲಿ ತೆಗೆದುಕೊಳ್ತಾನೆ. ಆತ ನಿಮಗೆ ಚಿಂತಿಸಿಕೊಂಡು ನಿಮ್ಮ ಎಲ್ಲ ಚಿಂತೆಯಿಂದ ಎಲ್ಲ ಕಷ್ಟದಿಂದ ನಿಮಗೆ ಬಿಡುಗಡೆ ಕೊಡುತ್ತಾನೆ. ಆದರೆ ಯೇಸು ಕ್ರಿಸ್ತನ ಹತ್ರ ನಿಮ್ಮ ಚಿಂತೆಯ ಭಾರ ಕೊಡಿದ್ದರೆ ನಿಮಗೆ ಓಡಲಿಕ್ಕೆ ಆಗದೆ ನೀವು ಅನೇಕ ಕಷ್ಟದಲ್ಲಿ ರೋಗದ ಬಿಡುಗಡೆ ಆಗಿದೆ. ಅದಕ್ಕೆ ಅದು ದೇವರ ಪ್ರೀತಿಯಾಗಿದೆ. ಅದಕ್ಕೆ ಅಪೊಸ್ತಲ ಪೇತ್ರ ಹೇಳ್ತಾನೆ, 1ನೇ ಪೇತ್ರ 5ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ನಿಮ್ಮ ಚಿಂತಾ ಭಾರವೆಲ್ಲ ಆತನ ಮೇಲೆ ಹಾಕಿದ್ರೆ ಆತ ನಿಮಗೋಸ್ಕರ ಚಿಂತೆ. ಇವತ್ತು ಲೋಕದಲ್ಲಿ ದೇವರ ಬೇರೆ ಯಾರೂ ಇಲ್ಲ. ನಮ್ಮ ಚಿಂತೆ ಭಾರಗಳು ಯಾರಾದರೂ
ಊಹಿಸಲಿಕ್ಕೆ ಯಾರಿಗೂ ಆಗುವುದಿಲ್ಲ. ಅದಕ್ಕೆ ದೇವರೊಬ್ಬನೇ ನಿಮ್ಮ ಚಿಂತಾಪನ ಓದಲಿಕ್ಕೆ ಸಕ್ತನು. ಆತನು ಮಾತ್ರ ನಿಮ್ಮ ಚಿಂತೆಯಿಂದ ನಿಮಗೆ ಬಿಡುಗಡೆಗೆ ಸಕ್ತನು. ಆತನು ಮಾತ್ರ ನಿಮ್ಮ ಪ್ರಾರ್ಥನೆ ತಗೊಳ್ಳಿಕ್ಕೆ ಸಕ್ತನು. ಅದಕ್ಕೋಸ್ಕರ ದೇವರು ನೀವು ಎಷ್ಟು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನ ಕೊಟ್ಟಿದ್ದಾನೆ. ಆತನ ಅಂಗೀಕಾರ ಮಾಡಿದರೆ ದೇವರ ಮಕ್ಕಳ ಆಗುವ ಅಧಿಕಾರ ನಿಮ್ಗೆ ಕೊಟ್ಟಿದ್ದಾನೆ ಎಂಬುದರಲ್ಲಿ ಯೋಹನನು ಹೇಳ್ತಾನೆ. ಅದೇ ಇದೇ 1ನೇ ಯೋಹನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯವನ್ನು ನೋಡೋಣ ಪ್ರೇರೆ. 1 John 4:9 and 10 ವರ್ಸ್. ದೇವರು ತನ್ನ ಒಬ್ಬನೇ ಮಗನನ್ನು ನಾವು ಆತನ ಮೂಲಕ ಜೀವಿಸೋದಕ್ಕಾಗಿ ಲೋಕಕ್ಕೆ ಕಳುಹಿಸಿಕೊಟ್ಟದರಲ್ಲೇ ದೇವರ ಪ್ರೀತಿಯು ನಮ್ಮಲ್ಲಿ ಪ್ರತ್ಯಕ್ಷವಾಗಿದೆ. ನಾವು ದೇವರನ್ನು ಪ್ರೀತಿಸಿದಲ್ಲಿ ಅಲ್ಲ, ಆತ ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳುಹಿಸಿಕೊಟ್ಟಿದ್ದರಲ್ಲೇ ಪ್ರೀತಿಯ ನಿಜ ಗುಣ ತೋರಿ ಬರ್ತದೆ. ಇಲ್ಲ ಹೇಳ್ತಾನೆ, ನಾವು ದೇವರು ಪ್ರೀತಿಸಲಿಲ್ಲ, ದೇವರಿಗೆ ತಾನೇ ನಮ್ಮನ್ನು ಪ್ರೀತಿ ಮಾಡಿಕೊಂಡು ನಾವು ಒಬ್ಬನೇ ಮಗನ ಕೊಟ್ಟ ನಿಮಿತ್ತವಾಗಿ ಆತನ ನಿಜವಾದ ಪ್ರೀತಿಯ ಗುಣ ಅಲ್ಲಿ ಯಾರಾದರೂ ಒಬ್ಬ ಪಾಪಿಗೆ ಪ್ರಾಣ ಕೊಡಲಿಕ್ಕೆ ಯಾರು ಮುಂದೆ ಬರ್ತಾರೋ ಅದು ಇವತ್ತು ಯೇಸು ಕ್ರಿಸ್ತರು ಈ ಲೋಕದ ಪ್ರತಿಯೊಬ್ಬರು ಪಾಪಗಳಿಗೋಸ್ಕರ, ಅವರ ಶಾಪಗಳಿಗೋಸ್ಕರ, ಆ ಪಾಪದಿಂದ ಜನರನ್ನು ಬಿಡುಗಡೆ ಮಾಡೋದಕ್ಕೋಸ್ಕರವಾಗಿ, ಪಾಪದಿಂದ ಸಮರ್ಪಣೆ ಕೊಡೋದಕ್ಕೋಸ್ಕರ ಯೇಸು ಎಲ್ಲರ ಪಾಪಗಳು ಹೊತ್ತುಕೊಂಡು ಅದು ನಿಜವಾಗಿ ಆತನ ಪ್ರೀತಿ ತೋರಿಸ್ತೇವೆ. ಈ ಪ್ರೀತಿ ನಾವು ನೋಡ್ತೇವೆ. ಎಷ್ಟು ಪ್ರೀತಿ ಮಾಡಿ ನಾವು ಒಬ್ಬನೇ ಮಗನ ಕೊಟ್ಟಿದ್ದಾರೆ. ಯಾರು ಆತನ ನಂಬುತ್ತಾರೋ, ಯಾರು ಆತನ ಕರ್ತವ್ಯ ಅಂಗೀಕಾರ ಮಾಡ್ತಾರೋ ಅವರೆಲ್ಲರಿಗೆ ಪಾಪ ಸಮರ್ಪಣೆ ಆಗ್ತದೆ. ಪಾಪದ ಮೇಲೆ ಶಾಪದ ಬಿಡುಗಡೆ, ರೋಗಗಳು ಗುಣವಾಗ್ತವೆ, ಅವರಿಗೆ ನಿತ್ಯ ಜೀವ ಸಿಗುತ್ತೆ. ಅವ್ರ ಲೋಕದಲ್ಲಿ ಸಮಾಧಾನ, ಸಂತೋಷ, ನಿಮ್ಮ ಎಲ್ಲ ಪ್ರಾರ್ಥನೆ ಉತ್ತರ ಕೊಡುವವನು ಆಗಿದ್ದಾನೆ. ಇದೇ ಆದ್ಯದಲ್ಲಿ 1 John 4:16-18 ವಾಕ್ಯ. 1 ಯೋಹನ 4ನೇ ಅಧ್ಯಾಯದಲ್ಲಿ 16-18 ವಾಕ್ಯ ಓದೋಣ ಪ್ರೇರೆ. ದೇವರು ನಮ್ಮಲ್ಲಿಟ್ಟಿರುವ ಪ್ರೀತಿಯನ್ನು ನಾವು ತಿಳಿದುಕೊಂಡಿದ್ದೇವೆ, ಅದು ನಂಬಿದ್ದೇವೆ. ದೇವರು ಪ್ರೀತಿ ಸ್ವರೂಪಿ, ಪ್ರೀತಿಯಲ್ಲಿ ನೆಲೆಗೊಂಡಿರುವವನು ದೇವರಲ್ಲಿ ನೆಲೆಗೊಂಡಿದ್ದಾನೆ, ದೇವರು ಅವನಲ್ಲಿ ನೆಲೆಗೊಂಡಿದ್ದಾನೆ. ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲೇ ಆತನ ಪ್ರೀತಿಯು ನಮ್ಮಲ್ಲಿಗೆ ಸಿದ್ಧಿಗೆ ಬಂತು. ಯಾಕೆಂದರೆ ಕ್ರಿಸ್ತನು ಎಂಥವನಾಗಿದ್ದನು, ನಾವು ಅಂಥವನಾಗಿವೆ ಈ ಲೋಕದಲ್ಲಿದ್ದೇವೆ. ಪ್ರೀತಿ ಇರುವಲ್ಲಿ ಹೆದರಿಕೆಯಿಲ್ಲ, ಹೆದರಿಕೆಯು ಯಾತನೆಯನ್ನು ಹೊಂದುತ್ತಾ ಇರುವುದು. ಪೂರ್ಣ ಪ್ರೀತಿಯು ಹೆದರಿಕೆಯನ್ನು ಹೊರಡಿಸಿಬಿಡುತ್ತದೆ. ಹೆದರುವವನು ಪ್ರೀತಿಯಲ್ಲಿ ಸಿದ್ಧಿಗೆ ಬಂದವನಲ್ಲ. ಅವನು ಹೇಳ್ತಾನೆ, ಯಾರು ದೇವರು ನಿಮ್ಮನ್ನು ಪ್ರೀತಿಸಿದಾಗ ನೀವು ಆತನನ್ನು ಪ್ರೀತಿಸಬೇಕು ಎಂದು ಅಪ್ಪಸ. ನೀವು ದೇವರು ಪ್ರೀತಿಸಿ ಅದರ್ಥದೆ ಆತನ ಕೊಟ್ಟ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ನೀವು ದೇವರ ಪ್ರೀತಿ ತೋರಿಸೋ ಗುರುತಾಗಿದೆ. ನಿಮ್ಮ ಬರೀ ಬಾಯಲ್ಲಿ ದೇವರಿಗೆ ನಾನು ಪ್ರೀತಿಸ್ತೇನೆ ಎಂದು ಹೇಳ್ತಾ ನಿಜವನ್ನು ದೇವರು ಪ್ರೀತಿಸಿದರೆ ನೀವು ಮಾಡುವ ಕೆಲಸ ಎಂದರೆ ದೇವರು ಕೊಟ್ಟ, ಅಂದರೆ ಯೇಸು ಕ್ರಿಸ್ತನು ಹೊಸ ಮಡಲಿ ಕೊಟ್ಟ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ದೇವರ ಮೇಲೆ ನೀವು ತೋರಿಸೋ ಪ್ರೀತಿ. ಈ ಪ್ರೀತಿ ನೀವು ಮಾಡುವುದರೆ ನಿಮಗೆ ನ್ಯಾಯ ತೀರ್ಪು ಅಥವಾ ನಿತ್ಯ ನರಕದ ಆ ಒಂದು ಭಯ, ಆ ಮರಣದ ಭಯ, ನರಕದ ಭಯ ನಿಮಗೆ ಬರುವುದಿಲ್ಲ. ಯಾಕಂದರೆ ದೇವರನ್ನು ಸಂಪೂರ್ಣ ಹೃದಯ, ಪ್ರಾಣ, ಬುದ್ಧಿ, ಶಕ್ತಿಯಿಂದ ಪ್ರೀತಿ ಮಾಡಿ ನಿಮಿತ್ತವಾಗಿ ನಿಮ್ಮಲ್ಲಿ ಯಾವ ಭಯದ ಆತ್ಮವು ನಿಮ್ಮ ಮೇಲೆ ಕಾರ್ಯ ಮಾಡಲಿ, ಆ ಭಯಕ್ಕೆ ನಿಮಗೆ ಅಧಿಕವಲ್ಲ. ಯಾಕಂದರೆ ಯೇಸು ನಂಬಿ ನೀಲಿ ಮುಳುಗಿ ತೆಗೆದುಕೊಂಡು ಆತನ ವಾಕ್ಯಕ್ಕೆ ವಿಧೇಯರಾಗಿನವರಿಗೆ ಆತನು 100% ನಿತ್ಯ ಜೀವನ ವಾಗ್ದಾನ ಮಾಡಿದ್ದಾನೆ. ಅದಕ್ಕೆ ನಿಮಗೆ ನ್ಯಾಯ ತೀರ್ಪಿನ ಭಯ ಬರುವುದಿಲ್ಲ. ಅದು ಅಪ್ಪಸ್ಕೊಳ್ಳುತ್ತೆ, ಯಾರು ಯೇಸು ಕ್ರಿಸ್ತನನ್ನು ಸಂಪೂರ್ಣ ಹೃದಯ, ಪ್ರಾಣ, ಬುದ್ಧಿ ಪ್ರೀತಿದಿಲ್ಲವಾದರೆ ನಿಮಗೆ ಯಾವಾಗಲೂ ಭಯ ನಿಮಗೆ ಬರ್ತದೆ. ಈ ಭಯ ನಿಮ್ಮನ್ನು ಕಾಡುತ್ತದೆ. ಈ ಭಯ ನಿಮಗೆ ಬಿಡುಗಡೆ ಹೊಂದಲಿಕ್ಕೆ ಆಗುವುದಿಲ್ಲ. ಅನೇಕರು ಅನೇಕರು ಭಯದ ಬಂದಲ್ಲಿದ್ದೀರಿ ಎಂದು ತೋರಿಸ ಅನೇಕರಿಗೆ ಈ ಭಯದ ಆತ್ಮ ಕಾಡ್ತಾ ಉಂಟು. ಈ ಭಯದಿಂದ ಬಿಡುಗಡೆ ಆಗಬೇಕು ಒಂದೇ ಕಂಡೀಷನ್ ನಿಮಗೆ ದೇವರು ನಿಮ್ಮಷ್ಟು ಪ್ರೀತಿ ಮಾಡಿದ್ದಾನೆ ನೀವು ತಿಳಿದುಕೊಂಡ ನಂತರ ನೀವು ದೇವರನ್ನು ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ, ಶಕ್ತಿಯಿಂದ ಪ್ರೀತಿ ಮಾಡಿ ಅದರ ಅರ್ಥ ಆತನ ಕೊಟ್ಟ ಆಜ್ಞೆ ಕೈಕೊಂಡು ನೀಡಿರಿ. ಆಗ ನಿಮಗೆ ಆ ಎಲ್ಲ ಭಯದಿಂದ ನಿಮಗೆ ಬಿಡುಗಡೆ ಬರ್ತದೆ, ನಿಮ್ಮ ಆತ್ಮದಲ್ಲಿ ಧೈರ್ಯ ಬರ್ತದೆ ಮತ್ತು ನಿಮಗೆ ಯಾವತ್ತೂ ಆ ನ್ಯಾಯ ತೀರ್ಪಿನ ಭಯ, ಮರಣದ ಭಯ ನಿಮಗೆ ಇರದೆ ಯಾವಾಗಲೂ ಧೈರ್ಯದ ಆತ್ಮನು, ದೇವರು ಕೊಟ್ಟ ಆತ್ಮವು ಬಲ, ಪ್ರೀತಿ, ಶಿಕ್ಷಣದ ಆತ್ಮನ ಹೊಂದಿಕೊಳ್ಳುತ್ತೀರಿ. ದೇವರ ವಾಕ್ಯ ಇರ್ತದೆ, ಯೇಸು ನಂಬಿಕೆ ಇಟ್ಟವರಿಗೆ ದೇವರು ಕೂಡ ಆತ್ಮ, ಬಲ, ಪ್ರೀತಿ, ಶಿಕ್ಷಣ ಆತ್ಮದಲ್ಲಿ ಕೊಟ್ಟಿದ್ದಾರೆ ವಿನ ಭಯದ ಆತ್ಮ ಕೊಡಲಿಲ್ಲ. ಅದು ಯಾರು ಯೇಸು ಕ್ರಿಸ್ತನನ್ನು ಸಂಪೂರ್ಣ ಹೃದಯ, ಪ್ರಾಣ, ಬುದ್ಧಿ ಪ್ರೀತಿ ಮಾಡಿದಲೋ ಅವರಿಗೆ ಭಯದ ಆತ್ಮ ಕಾಡುತ್ತೆ. ಈ ಭಯ ಅವರಿಗೆ ಯಾತನೆಗೆ ಎಂದರೆ ಈ ಭಯದಲ್ಲಿ ಜೀವಿಸಲು ಆ ನರಕಕ್ಕೆ ಹೋಗುತ್ತಾರೆ. ಅವ್ರು ನಿತ್ಯ ಜೀವ ಅವರಿಗೆ ಸಿಗುವುದಿಲ್ಲ. ಅದು ಯಾರು ಯೇಸು ನಂಬಿಕೊಂಡು ದೇವರ ವಾಕ್ಯ ವಿದ್ಯಾರ್ಥಿ ಅವ್ರು ನಿತ್ಯ ನರಕದ ಭಯ ಇರುವುದಿಲ್ಲ, ಬರುವುದಿಲ್ಲ. ಅವರಿಗೆ ಆ ದೇವರು ಒಂದು ವಾಗ್ದಾನ ಮಾಡಿದ ನಿತ್ಯ ಜೀವ ಹೊಂದಿಕೊಳ್ಳುತ್ತಾನೆ ಎಂಬ ನಿರೀಕ್ಷೆ ಅವರಿಗೆ ಉಂಟು ಎಂಬುದಾಗಿ ಅಪ್ಪಸ್ತಲನಲ್ಲಿ ಹೇಳುತ್ತಾನೆ ಪ್ರೇರೆ. ಈಗ ಎರಡನೇ ಸಂಘ ನೋಡ್ತೇವೆ, ದೇವರು ಕೊಡುವಂಥ ವರ.
ಯೋಹನ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 10-14 ವಾಕ್ಯಗಳು. ಅದಕ್ಕೆ ಯೇಸು, ದೇವರು ಕೊಡುವ ವರವೇನೆಂಬುದು ಕುಡಿಯುವುದಕ್ಕೆ ನೀರು ಕೊಡು ಎಂದು ನಿನಗೆ ಹೇಳಿದವನು ಯಾರೆಂಬುದು ನಿನಗೆ ತಿಳಿದಿದ್ದರೆ ನೀನು ಅವನನ್ನು ಬೇಡಿಕೊಳ್ಳುತ್ತಿದ್ದಿ, ಅವನು ನಿನಗೆ ಜೀವಕರವಾದ ನೀರನ್ನು ಕೊಡುತ್ತಿದ್ದನು ಅಂದನು. ಆ ಹೆಂಗಸು ಆತನಿಗೆ, ಅಯ್ಯ, ಸೇದುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ, ಬಾವಿ ಆಳವಾಗಿದೆ. ಹೀಗಿರುವಾಗ ಆ ಜೀವಕರದ ನೀರು ನಿನಗೆ ಎಲ್ಲಿಂದ ಬಂತು? ನಮ್ಮ ಹಿರಿಯನಾದ ಯಾಕೋಬನಿಗಿಂತ ನೀನು ದೊಡ್ಡವನು. ಅವನು ಈ ಬಾವಿ ನಮಗೆ ಕೊಟ್ಟವನು, ಅವನು ಅವನ ಮಕ್ಕಳು ಅವನು ಸಾಕಿದ್ದೆಲ್ಲವೂ ಸಹಿತವಾಗಿ ಇದೇ ಬಾವಿಯ ನೀರು ಕುಡಿದರು ಅನ್ನಲು ಯೇಸು ಆಕೆಗೆ, ಈ ನೀರನ್ನು ಕುಡಿಯುವಲ್ಲರಿಗೆ ತಿರುಗಿ ನೀರಡಿಕೆ ಆಗುವುದು. ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ ನೀರಡಿಕೆ ಆಗುವುದಿಲ್ಲ. ನಾನು ಅವನಿಗೆ ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆ ಆಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುವುದು ಎಂದು ಹೇಳಿದನು. ಯೇಸು ಕ್ರಿಸ್ತನು ಈ ಸಮಾರ್ಯ ಸ್ತ್ರೀ ಇರ್ತಾನೆ, ನಾನು ಕೊಡೋ ವರ ಏನು ಗೊತ್ತ? ಯೇಸು ಕ್ರಿಸ್ತನು ನಂಬಿಕೆ ಇಡುವವರಿಗೆ ದೇವರು ಆತನ ಪವಿತ್ರಾತ್ಮನ ವರನ ಕೊಡ್ತಾನೆ. ಈ ಪವಿತ್ರಾತ್ಮನು ಪ್ರತಿದಿನ ನಿತ್ಯ ಜೀವದ ಮಾರ್ಗ ನಮ್ಮನ್ನು ನಡೆಸುತ್ತಾನೆ. ಯಾರ್ಯಾರು ಈ ಪವಿತ್ರ ಹೊಂದಿಕೊಳ್ಳುತ್ತವರು ಅವರಿಗೆ ಈ ಲೋಕದ ಪಾಪಗಳು, ಲೋಕದ ಆಸೆಗಳು ಅವರಿಗೆ ಆಕರ್ಷಿಸಲ್ಪಡುವುದಿಲ್ಲ. ಅವರು ಹೆಚ್ಚೆಚ್ಚಾಗಿ ದೇವರ ವಾಕ್ಯವನ್ನು ಓದುತ್ತಾರೆ. ಅವರು ಪರಲೋಕ ರಾಜ್ಯಕ್ಕೋಸ್ಕರ ಹುಡುಕುತ್ತಾರೆ. ಅದು ನಿತ್ಯ ಅವರಿಗೆ ದೇವರ ಆತ್ಮನು ದಿನಲೂ ನಿತ್ಯ ಜೀವಕ್ಕೆ ನಡೆಸ್ತಾರೆ. ಹಾಗಾದರೆ ಇವತ್ತು ಈ ಲೋಕದಲ್ಲಿ ಇಡೀ ಲೋಕವನ್ನು ಸಂಪಾದನೆ ಮಾಡಿಕೊಂಡು ಒಂದು ವೇಳೆ ನಿಮ್ಮ ಪ್ರಾಣ ನಷ್ಟ ಏನು ಪ್ರಯೋಜನ? ಸ್ವಲ್ಪ ಆಲೋಚನೆ ಮಾಡಿ. ಅನೇಕರು ಅನೇಕ ರೀತಿಯಲ್ಲಿ ಶ್ರೀಮಂತರಾಗ್ಬೋದು, ಅನೇಕ ರೀತಿಯಲ್ಲಿ ನಿಮಗೆ ಎಲ್ಲ ಬಂಗಲೆಗಳು ಎಲ್ಲ ಇದ್ದುಕೊಂಡು ಬಂಗಲೆ ಎಲ್ಲ ಇದ್ದುಕೊಂಡು ನೀವು ಸತ್ತು ನಿಮ್ಮ ಆತ್ಮ ನರಕ್ಕೆ ಹೋದರೆ ಏನಾದರೂ ಪ್ರಯೋಜನ ಉಂಟ? ನರಕ್ಕೆ ಹೋದ ನಂತರ ಯಾರಿಗೂ ಯಾವ ರೀತಿಯಲ್ಲಿ ಪರಲೋಕ ಹೋಗಲಿಕ್ಕೆ ಆಗುವುದಿಲ್ಲ. ನರಕ ಮೇಲೆ ಶಾಶ್ವತ ಆ ಬೆಂಕಿಯಾಗಿದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಇಡೀ ಲೋಕವನ್ನು ಪ್ರೀತಿ ಮಾಡಿ ದೇವರು ತನ್ನ ಒಬ್ಬನೇ ಮಗನನ್ನು ಯಾರ್ಯಾರು ನಂಬುತ್ತಾರೋ, ಆತನ ಅಂಗೀಕಾರ ಮಾಡ್ತಾರೋ, ಆತನ ವಾಕ್ಯ ವಿಧೇಯರು ಅವ್ರ ನಿತ್ಯ ಆಗಿದೆ. ಈ ಹೆಂಗಸಿಗೆ ಯೇಸು ಕ್ರಿಸ್ತನೇ, ನಾನು ಕೊಡುವ ನೀರು ಅದು ಜೀವಕರ ನೀರು. ಈ ನೀರು ಕುಡಿಯೋ ಲೋಕದಲ್ಲಿ ಆಗದೆ ಯೇಸು ನಂಬುತ್ತಾರೆ, ದೇವರು ನಿಮಗೆ ತನ್ನ ಪವಿತ್ರ ಆತ್ಮನನ್ನು ಕೊಡುತ್ತಾನೆ. ಈ ಪವಿತ್ರ ಆತ್ಮ ನಿಮಗೆ ನಿತ್ಯ ಜೀವಕ್ಕೆ ನಡೆಸುವನಾಗಿದೆ. ಅದಕ್ಕೆ ಇದು ದೇವರು ಕೊಡುವ ಗಿಫ್ಟ್ ಆಗಿದೆ. ಇನ್ನೊಂದು ವಾಕ್ಯ ನೋಡ್ತೇವೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ. ಆದರೆ ಆ ಅಪರಾಧದ ಸಂಗತಿಗೂ ದೇವರ ಕೃಪಾದಾನದ ಸಂಗತಿಗೂ ಬಹಳ ಹೆಚ್ಚು ಕಡಿಮೆ ಉಂಟು. ಏಕೆಂದರೆ ಆ ಒಬ್ಬನ ಅಪರಾಧದಿಂದ ಎಲ್ಲ ಮನುಷ್ಯರು ಸತ್ತದು ನಿಶ್ಚಯವಾಗಿರಲಾಗಿ ದೇವರ ಕೃಪೆಯು ಯೇಸು ಕ್ರಿಸ್ತನೆಂಬ ಈ ಒಬ್ಬ ಪುರುಷನ ಕೈಯಿಂದ ಸಿಕ್ಕುವ ವರವು ಎಲ್ಲ ಮನುಷ್ಯರಿಗೆ ಹೇರಳವಾಗಿ ಸಿದ್ಧವಾಗಿರುವುದು ಮತ್ತು ನಿಶ್ಚಯವಲ್ಲವೇ? ಇಲ್ಲಪ್ಪ ಯೇಸು ಕ್ರಿಸ್ತನ ಮುಖಾಂತರ ಆತನು ನಿಮಗೆ ಕೃಪೆ ಕೊಡುತ್ತೆ. ಕೃಪೆ ಅಂದರೆ ಅಪಾರವಾದ ಆತನ ಪ್ರೀತಿ, ಅಪಾರವಾದ ಆತ ಕರುಣೆ, ದೇವರ ಅಪಾರವಾದ ಆತ ಸಹನೆ, ಆ ದೀರ್ಘ ತಾಳ್ಮೆ. ದೇವರು ಆ ದೇವರ ಕೃಪೆಯನ್ನು ಅನುಭವ ಮಾಡ್ತೀವಿ. ಇನ್ನು ದೇವರ ಕೃಪೆ ಆತನ ವಾಗ್ದವೆಲ್ಲ ಆಶೆ. ಈ ಎಲ್ಲ ವರದಾನಗಳು ಯೇಸುವನ್ನು ನಂಬಿಕೆ ಇಟ್ಟುಕೊಂಡು ಆತನ ವಾಕ್ಯ ವಿಧ ಹೋಗಿದರೆ ಕೃಪೆ ಮೇಲೆ ಕೃಪೆ. ಆತನ ಪ್ರತಿದಿನ ದಾವಿದ ನಿಶ್ಚಯವಾಗಿ ಶುಭ ಕೃಪೆ, ಪ್ರತಿದಿನ ಆತನ ಶುಭವು ಆತನ ಕೃಪೆಯು ಆಶೀರ್ವಾದವು ನಿಮ್ಮನ್ನು ಹಿಂಬಲಿಸಿಕೊಂಡು ಬರ್ತವೆ. ಆತನ ಪ್ರೀತಿ ಅಧ್ಯಾಯ ಪ್ರತಿ ಗಳಿಗೆ ನಾವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತೇವೆ. ಇನ್ನೊಂದು ವಾಕ್ಯ ನೋಡ್ತೇವೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ. ಯಾಕೆಂದರೆ ಪಾಪ ಕೊಡುವ ಸಂಬಳ ಮರಣ, ದೇವರು ಉಚಿತಾರ್ಥವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಪಾಪದಲ್ಲಿ ಜೀವಿಸುವವರು ಯಾರು ಯೇಸು ಕ್ರಿಸ್ತನ ನಂಬಿಕೆ ಇರುವುದಿಲ್ಲವಾದರೆ, ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡುವುದಾದರೆ ಅವರಿಗೆ ಮರಣ ಅಂದರೆ ಅವರು ನಿತ್ಯ ನರಕ ಹೋಗ್ತಾರೆ. ಆದರೆ ಯೇಸು ನಂಬಿರುವವರಿಗೆ ದೇವರುಗಳು ಉಚಿತಾರ್ಥವರ ಅಂದರೆ ಅದು ನಿತ್ಯ ಜೀವ. ನೀವು ಯೇಸು ನಂಬಿಕೆ ಇಡುತ್ತಾರೆ, ದೇವರಿಗೆ ಫ್ರೀ ಗಿಫ್ಟಾಗಿ ನಿತ್ಯ ಜೀವವನ್ನು ಕೊಡುತ್ತಾನೆ. ಇದು ಆತನ ಉಚಿತಾರ್ಥ ವರ ಎಂಬುದೇ ಅಪೊಸ್ತಲನು ಹೇಳ್ತಾನೆ. ಇನ್ನೊಂದು ವಾಕ್ಯದಲ್ಲಿ ನೋಡ್ತೇವೆ, ಎಫೆಸದವರಿಗೆ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಎಫೆಸಿಯನ್ಸ್ 2:8. ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮನ್ನುಂಟಂತಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದಲ್ಲ. ಅತಿ ಸ್ಪಷ್ಟ ನಂಬಿಕೆ ಮೇಲೆ ಯೇಸು ಕ್ರಿಸ್ತನನ್ನು ನಂಬಿಕೆ ಇಡುತ್ತಾರೆ. ಆ ನಂಬಿಕೆಯು ನಿಮಗೆ ನಿತ್ಯ ಜೀವ ಎಂಬ ಕೊಡುತ್ತಾನೆ. ಮತ್ತು ಅದು ದೇವರು ಕೊಡೋ ವರ. ಅದು ಯಾವ ಪುಣ್ಯ ಕ್ರಿಯೆಗಳಿಂದ ನಿಮಗೆ ನಿತ್ಯ ಜೀವನ, ಎಷ್ಟು ಒಳ್ಳೆಯ ಕ್ರಿಯೆಗಳು ಮಾಡಿದ್ರು, ಎಷ್ಟು ದಾನ ಧರ್ಮ ಮಾಡಿದರು, ನಿಮಗೆ ನಿತ್ಯ ಜೀವ ಸಂಪಾದನೆ ಮಾಡಲಿಕ್ಕೆ ಆಗುವುದಿಲ್ಲ. ಇದು ದೇವರು ಕೊಡುವ ವರ ಎಂದು ಅಪೊಸ್ತಲನು. ನೀವು ಯೇಸು ಕ್ರಿಸ್ತನ ನಂಬಿಕೆ ಇಡುವ ಮುಖಾಂತರ ದೇವರ ಕೃಪೆಯಿಂದ ನೀವು ನಿತ್ಯ ಬೆಂಕಿಯಿಂದ ರಕ್ಷಣೆ ಹೊಂದುತ್ತೀರಿ. ಮತ್ತು ಆ ವರವು ದೇವರು ಕೊಡುವಂಥ ಅದು ವರವಾಗಿದೆ. ಇವತ್ತು ಯೇಸು ಕ್ರಿಸ್ತನ ನಂಬಿರುವವರಿಗೆ
ಆತನನ್ನು ಅಂಗೀಕಾರ ಮಾಡಿದವರಿಗೆ, ಆತನ ವಾಕ್ಯ ಕೈಕೊಂಡು ನೋಡಿದವರಿಗೆ ದೇವರು ಈ ಒಂದು ವರ ಅಂದರೆ ಒಂದು ವರವಾಗಿದೆ. ಆತನ ಪವಿತ್ರ ಆತ್ಮನ ನಿಮಗೆ ಕೊಡುತ್ತಾನೆ. ಈ ಪವಿತ್ರ ಆತ್ಮನ ಪ್ರತಿದಿನ ನಮ್ಮ ಸಂಗಡ ಇದ್ದುಕೊಂಡು ನಿಮಗೆ ನಿತ್ಯ ಜೀವಕ್ಕೆ ನಡೆಸ್ತಾನೆ. ಈ ಪವಿತ್ರ ನಿಮಗೆ ಪ್ರತಿ ಸಮಯದಲ್ಲಿ ಪ್ರಾರ್ಥನೆ ಸಹಾಯ ಮಾಡ್ತಾನೆ. ಆತ ನಿಮಗೆ ಆಲೋಚನೆ ಕೊಡ್ತಾನೆ. ಆತ ನಿಮಗೆ ಸಮಾಧಾನಕರ್ತನೂ ಆಗಿದೆ. ಅದೆಲ್ಲ ನಿಮಗೆ ಸಂತೈಸ್ತಾನೆ. ಎರಡನೇದಾಗಿ ಆತನು ನಿಮಗೆ ನಿತ್ಯ ಜೀವವನ್ನು ಕೊಡುತ್ತಾನೆ. ನಿಮಗೆ ಪರಲೋಕದ ಆ ಸ್ವಾಸ್ಥ್ಯ, ಆ ನಿಮ್ಮ ಆತ್ಮವು ಎಂದಿಗೂ ಸಾಯುವುದಿಲ್ಲ. ನಿಮ್ಮ ಶರೀರ ಬಿಟ್ಟು ಹೋದ ನಿಮ್ಮ ಆತ್ಮ ನರಕ್ಕೆ ಹೋಗಿದೆ, ಪರಲೋಕ ಹೋಗಿದೆ. ಈ ಭಾಗ್ಯ, ಈ ವರ ದೇವರು ಕೊಡುವನಾಗಿದ್ದಾನೆ ಆತನ ನಂಬಿಕೆಡುವವರಿಗೆ. ಮೂರನೇ ಸಂಗ ನೋಡ್ತೀವಿ, ಯೇಸು ಕ್ರಿಸ್ತ ಒಬ್ಬನೇ ರಕ್ಷಕನಾಗಿದ್ದಾನೆ. ಆತನ ಬಿಟ್ಟು ಬೇರೆ ಯಾರೂ ರಕ್ಷಕನು ಇಲ್ಲ. ಪ್ರೇರೆ ನಾವು ನೋಡ್ತೇವೆ ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 17ನೇ ವಾಕ್ಯ, ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಒತ್ತುಕೊಂಡವನು ಎಂದು ಯೆಶಾಯನೆಂಬ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು. ಪ್ರೀತಿ ಲೋಕದಲ್ಲಿ ಅನೇಕ ಥರ ರೋಗಗಳುಂಟು. ಈ ಎಲ್ಲ ರೋಗಗಳು ಯೇಸು ಕ್ರಿಸ್ತನು ನಿಮಗೋಸ್ಕರ ಕಲ್ವರಿ ಸಭೆಯಲ್ಲಿ ಒತ್ತುಕೊಂಡಿದ್ದಾನೆ. ಆತ ನಿಮ್ಮ ರೋಗಗೋಸ್ಕರ ಆತನಿಗೆ ಚಡಿಯೇಟು, ಆತನ ಪೆಟ್ಟು ತಿಂದಾನೆ ಮತ್ತು ಆತನ ಬಾಸುರಿಂದ ನಿಮಗೆ ಗುಣವಾಯಿತು. ಆ ಯೆಶಾಯ ಪ್ರವರ್ತನೆ ಯೇಸು ಕ್ರಿಸ್ತನು ಎಲ್ಲ ಜನರ ರೋಗಗಳನ್ನು ಅದು ಹೊತ್ತುಕೊಂಡು ಕಲ್ವರಿ ಯಾರು ನಂಬಿಕೆ ಇಡುತ್ತಾರೆ ಆತನಂಗೆ ಅವರಿಗೆ ರೋಗ ಗುಣವಾಗ್ತದೆ. ಅದಕ್ಕೆ ಇಲ್ಲಿ ನಾವು ಮತ್ತೆ 8ನೇ ಅಧ್ಯಾಯದಲ್ಲಿ 16ರಿಂದ ಓದ್ತೇನೆ. ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿ ಕರ ತಂದರು. ಆತನ ಮಾತಿನಿಂದಲೇ ದೆವ್ವಗಳನ್ನು ಬಿಡಿಸುತ್ತಲಿದೆ. ಮೇಲ್ನೆಟ್ಟಗಿಲ್ಲದವರನ್ನು ವಾಸಿ ಮಾಡಿದವನು. ಇವತ್ತು ನಿಮ್ಮ ಸರಿ ನಾನಾ ಥರ ರೋಗಗಳು, ನಾನಾ ಥರ ಬಂಧಗಳಿದ್ದರೆ ಯೇಸು ನಂಬಿಕೆ ಇಡುವುದಾದರೆ ನಿಮಗೆ ಪರಿಪೂರ್ಣ ಯೇಸು ಎಲ್ಲ ರೋಗದ ಬಂಧನದಿಂದ, ಎಲ್ಲ ಶಾಪದಿಂದ ನಮಗೆ ಬಿಡುಗಡೆ. ಅದಕ್ಕೆ ಅಲ್ಲಿ 10ನೇ ವಾಕ್ಯದಲ್ಲಿ ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಒತ್ತುಕೊಂಡನು ಎಂದು ಯೆಶಾಯ ಎಂಬ ಪ್ರವಾದಿ ಇರುವ ಮಾತಿನಂತೆ ಯೆಶಾಯ ಒಳ್ಳೆಯ ಪ್ರವಾದಿ ಯೇಸು ಕ್ರಿಸ್ತನು ಈ ಬುಡಕ್ಕೆ ಬಂದನು. ಯಾಕಂದರೆ ನಿಮ್ಮ ಪಾಪಗಳನ್ನು ಮಾತ್ರವಲ್ಲ, ನಿಮ್ಮ ಎಲ್ಲ ರೋಗಗಳನ್ನು, ಎಲ್ಲ ಬೇನೆಗಳನ್ನು, ಎಲ್ಲ ಶಾಪಗಳನ್ನು, ಎಲ್ಲ ಕಷ್ಟಗಳನ್ನು ಆತನು ಕಲ್ಲುಗಳು ಒತ್ತುಕೊಂಡಿದ್ದಾನೆ. ಆತನ ನಂಬಿಕೆಯಿಡುವುದಾದರೆ ಆತನ ಭಾಷಣಗಳಿಂದ ನಿಮ್ಮ ಎಲ್ಲ ರೋಗಗಳು ಗುಣವಾಗ್ತದೆ ಎಂಬುದರಲ್ಲಿ ಯೇಸು ಕ್ರಿಸ್ತನಲ್ಲಿ ಇಲ್ಲಿ ಮತ್ತೆ ಹೇಳ್ತಾನೆ ಆಗಿದೆ. ಇದು ಪ್ರೇರೆ ಯೇಸು ಕ್ರಿಸ್ತನ ಒಬ್ಬನಲ್ಲೇ ಸಿಗ್ತೇವೆ, ಬೇರೆ ಯಾರಿಂದಲೂ ಇದು ಸಿಗುವುದಿಲ್ಲ. ಇವರೇ ಯೇಸು ಕ್ರಿಸ್ತನ ನಾಮ ಸ್ತೋತ್ರ ಕೊಂಡಾಡ್ತೇನೆ. ಈ ಸಂದರ್ಭದ ಮುಖಾಂತರವಾಗಿ ನಿನ್ನ ಜನ ಸಂಗಡ ಮಾತನಾಡಿದಿ. ಈ ಸಂಗಡ ಪ್ರತಿಯೊಬ್ಬರು ಯೇಸು ಕ್ರಿಸ್ತನ ನಂಬಿಕೊಂಡು ಆತ ಅಂಗೀಕಾರ ಮಾಡಿ ಆತನ ವಾಕ್ಯದ ಪರ ನಡುವಂತೆ, ನಿನ್ನ ವಾಕ್ಯದ ನಿತ್ಯ ಹೊಂದಿಕೊಳ್ಳುವಂತೆ ಪ್ರತಿ ನಿನ್ನ ಕೃಪೆಯನ್ನು ಅನುಗ್ರಹಿಸಬೇಕು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್. ದೇವನಿಗೆ ನಿತ್ಯ ಸ್ತುತಿ